A source of alternating EMF of 220 volt 50 Hz is connected in series with a resistance of 200 ohm, an inductance of 100 millihenry and a capacitance of 30 microfarad. Does the current leads or lags the voltage and by what angle? Okay, first ಏನು ಮಾಡೋಣ ಈಗ ಗಿವನ್ ಕೊಟ್ಟಿರೋದನ್ನ ಬರೆಯೋಣ ದಟ್ ವಿ ಆರ್ ಎಮ್ ಎಸ್ ಇಸ್ ಗಿವನ್ ಹಿಯರ್ ವಿ ಆರ್ ಎಮ್ ಎಸ್ ಇಸ್ 220 ವೋಲ್ಟ್ ಅಥವಾ ವಿ ಕ್ಯಾನ್ ರೈಟ್ ಇ ಎಮ್ ಎಫ್ ಓಕೆ ಇ ಆರ್ ಎಮ್ ಎಸ್ ಅಂದ್ರೂ ಕರಿಬೋದು ಓಕೆ ಆ್ಯಂಡ್ ಫ್ರೀಕ್ವೆನ್ಸಿ ಆಫ್ ದ ಸೋರ್ಸ್ ಈಸ್ ಗಿವನ್ ದಟ್ ಈಸ್ 50 ಹರ್ಡ್ಸ್ ಅದ ಆ್ಯಂಡ್ ಇಲ್ಲಿ ರೆಸಿಸ್ಟರ್ನ ರೆಸಿಸ್ಟೆನ್ಸ್ ಎಷ್ಟಿದೆ ದಟ್ ಈಸ್ 200 ಓಮ್ ಆರ್ ಇಸ್ ಈಕ್ವಲ್ ಟು 200 ಓಮ್ ಮತ್ತು ಇಂಡಕ್ಟರ್ನ ಇಂಡಕ್ಟನ್ಸ್ ಎಷ್ಟಿದೆ 100 ಮಿಲಿ ಹೆನ್ರಿ ಅದ ದಟ್ ಈಸ್ ಎಲ್ ಈಸ್ ಈಕ್ವಲ್ ಟು 100 ಮಿಲಿ ಹೆನ್ರಿ ಓಕೆ ಮಿಲಿ ಅಂದರೆ ಗೊತ್ತಾಗುತ್ತೆ ನಿಮ್ಗೆ 10⁻³ ಆ್ಯಂಡ್ ಅದೇ ರೀತಿ ಕೆಪಾಸಿಟರ್ನ ಕೆಪಾಸಿಟನ್ಸ್ ಎಷ್ಟಿದೆ 30 ಮೈಕ್ರೋಫೆರಡ್ ಅದ ಆ್ಯಂಡ್ ಸಿ ಈಸ್ ಈಕ್ವಲ್ ಟು 30 ಮೈಕ್ರೋಫೆರಡ್ ಇಲ್ಲಿ ಮೈಕ್ರೋ ಅಂದ್ರೆ ಅರ್ಥ ಆಗುತ್ತೆ ನಿಮ್ಗೆ 10⁻⁶ ಅಂತ ಹೇಳಿ ಕ್ವಶನ್ ಏನು ಡಸ್ ದ ಕರೆಂಟ್ ಲೀಡ್ಸ್ ಆರ್ ಲ್ಯಾಕ್ಸ್ ದ ವೋಲ್ಟೇಜ್ ಬೈ ವಾಟ್ ಆ್ಯಂಗಲ್ ಓಕೆ ಏನು ಮಾಡಬೇಕ್ರಿ ಈಗ ಫಸ್ಟ್ ಯು ನೀಡ್ ಟು ಫೈಂಡ್ ದ ಇಂಡಕ್ಟಿವ್ ರಿಯಾಕ್ಟನ್ಸ್ ಮತ್ತು ಕೆಪಾಸಿಟಿವ್ ರಿಯಾಕ್ಟನ್ಸನ್ನ ಕಂಡುಹಿಡಿಬೇಕು ಓಕೆ ಕಂಡುಹಿಡಿದ್ರೆ ಏನು ಗೊತ್ತಾಗತ್ತೆ ರೀ ನಮಗಿಲ್ಲೇ ಓಕೆ ಇಫ್ ಇಂಡಕ್ಟಿವ್ ರಿಯಾಕ್ಟನ್ಸ್ ಗ್ರೇಟರ್ ದೆನ್ ದ ಕೆಪಾಸಿಟಿವ್ ರಿಯಾಕ್ಟನ್ಸ್ ಇದ್ದರೆ ಅಲ್ಲಿ ವೋಲ್ಟೇಜ್ ಏನಾಗಿದೆ ಲೀಡ್ ಆಗಿದೆ ಓಕೆ ಆ್ಯಂಡ್ ಇಫ್ ಕೆಪಾಸಿಟಿವ್ ರಿಯಾಕ್ಟನ್ಸ್ ಇಸ್ ಗ್ರೇಟರ್ ದ್ಯಾನ್ ದ ಇಂಡಕ್ಟಿವ್ ರಿಯಾಕ್ಟನ್ಸ್ ಆಗಿದ್ದರೆ ಅಲ್ಲಿ ಕರೆಂಟ್ ಲೀಡ್ ಆಗಿರುತ್ತೆ ಓಕೆ ನಿಮಗೆ ಗೊತ್ತು ಏನು ಗೊತ್ತ್ರಿ ಈ ಎಲ್ ಸಿ ಆರ್ ಸರ್ಕ್ಯೂಟಲ್ಲಿ ನೀವು ಏನು ಮಾಡ್ತಿದ್ರಿ ಫೇಸರ್ ಡಯಾಗ್ರಾಮ್ ಡ್ರಾ ಮಾಡ್ತಾ ಇದ್ರಿ ಸಿ ಇಲ್ಲಿ ಇಫ್ ವೋಲ್ಟೇಜ್ ಅಕ್ರಾಸ್ ದ ಇಂಡಕ್ಟರ್ ಹೆಚ್ಚಿತ್ತು ಓಕೆ ಇಫ್ ವೋಲ್ಟೇಜ್ ಅಕ್ರಾಸ್ ದ ಇಂಡಕ್ಟರ್ ಹೆಚ್ಚಿತ್ತು ಆ್ಯಸ್ ಕಂಪೇರ್ ಟು ವೋಲ್ಟೇಜ್ ಅಕ್ರಾಸ್ ದ ಕೆಪಾಸಿಟರ್ ಇದ್ದರೆ ಏನು ಅರ್ಥ ಅದರದು ಅಲ್ಲಿ ಇಂಡಕ್ಟಿವ್ ರಿಯಾಕ್ಟನ್ಸ್ ಈಸ್ ಗ್ರೇಟರ್ ದೆನ್ ದ ಕೆಪಾಸಿಟಿವ್ ರಿಯಾಕ್ಟನ್ಸ್ ಅಂತ ಅರ್ಥ ವೈ ಬಿಕಾಸ್ ಸೇಮ್ ಕರೆಂಟ್ ಥ್ರೂ ದ ಈಚ್ ಕಾಂಪೋನೆಂಟ್ ಆ್ಯಂಡ್ ಇಫ್ ವಿ ಎಲ್ ಈಸ್ ಗ್ರೇಟರ್ ದ್ಯಾನ್ ವಿ ಸಿ ಅಂದರೆ ನೋ ಡೌಟ್ ದ ರಿಯಾಕ್ಟನ್ಸ್ ಇಂಡಕ್ಟಿವ್ ರಿಯಾಕ್ಟನ್ಸ್ ಎಕ್ಸ್ ಎಲ್ ಈಸ್ ಗ್ರೇಟರ್ ದ್ಯಾನ್ ಎಕ್ಸ್ ಸಿ ಆಗಿರುತ್ತೆ ಬಿಕಾಸ್ ಹಿಯರ್ ವಿ ಎಲ್ ಈಸ್ ಈಕ್ವಲ್ ಟು ಏನು ಬರೀತಿದ್ರಿ ಐ ಇಂಟು ಎಕ್ಸ್ ಎಲ್ ಬರೀತಿದ್ರಿ ಆ್ಯಂಡ್ ವಿ ಸಿ ಈಸ್ ಈಕ್ವಲ್ ಟು ಐ ಇಂಟು ಎಕ್ಸ್ ಸಿ ಬರೀತೀರಿ ಹಾಗಾಗಿ ದಟ್ ಇಂಡಕ್ಟಿವ್ ರಿಯಾಕ್ಟನ್ಸ್ ಗ್ರೇಟರ್ ಆಗಿರುತ್ತೆ ಅದನ್ನೇ ನಾವು ಈ ಫೇಸರ್ ಡಯಾಗ್ರಾಮಲ್ಲಿ ಹೀಗೆ ಬರ್ತೀವಿ ಸಿ ದಿಸ್ ಈಸ್ ವಿ ಎಲ್ ಈಸ್ ಗ್ರೇಟರ್ ದ್ಯಾನ್ ವಿ ಸಿ ಅಂತ ಹೇಳಿ ಓಕೆ ಹೀಗಿದ್ದಾಗ ನೋ ಡೌಟ್ ಎಕ್ಸ್ ಎಲ್ ಈಸ್ ಗ್ರೇಟರ್ ದ್ಯಾನ್ ಎಕ್ಸ್ ಸಿ ಆಗಿರುತ್ತೆ ಆವಾಗ ವೋಲ್ಟೇಜ್ ಲೀಡ್ ಆಗಿರುತ್ತೆ ಓಕೆ ಆ್ಯಂಡ್ ಇದ್ರ ಉಲ್ಟಾ ಆಗಿತ್ತು ಅಂದರೆ ಏನ್ರಿ ಅರ್ಥ ಇಫ್ ವೋಲ್ಟೇಜ್ ಅಕ್ರಾಸ್ ದ ಕೆಪಾಸಿಟರ್ ಇಸ್ ಲಾರ್ಜರ್ ಆ್ಯಸ್ ಕಂಪೇರ್ ಟು ವೋಲ್ಟೇಜ್ ಅಕ್ರಾಸ್ ದ ಇಂಡಕ್ಟರ್ ಆಗಿದ್ದರೆ ಅದರ ಅರ್ಥ ಎಕ್ಸ್ ಸಿ ಈಸ್ ಗ್ರೇಟರ್ ದೆನ್ ಎಕ್ಸ್ ಎಲ್ ಆಗಿರುತ್ತೆ ರೈಟ್ ಅವಾಗ ಏನಾಗಿರುತ್ತೆ ರೀ ಅವಾಗ ನೀವು ಫೇಸರ್ ಡಯಾಗ್ರಾಮ್ನ ನೋಡ್ಕೊರಿ ಅವಾಗ ಏನದ ಕರೆಂಟ್ ಏನಾಗಿದೆ ಲೀಡ್ ಆಗಿದೆ ವೋಲ್ಟೇಜ್ನ ಕಂಪೇರ್ ಮಾಡಿದ್ರೆ ಕರೆಂಟ್ ಲೀಡ್ಸ್ ದ ವೋಲ್ಟೇಜ್ ಬೈ ಸಮ್ ಆ್ಯಂಗಲ್ ಓಕೆ ಹಾಗಾಗಿ ಫಸ್ಟ್ ವಿ ನೀಡ್ ಟು ಫೈಂಡ್ ವಾಟ್ ದ ರಿಯಾಕ್ಟನ್ಸಸ್ನ ಕಂಡುಹಿಡಿಬೇಕು ಇಂಡಕ್ಟಿವ್ ರಿಯಾಕ್ಟನ್ಸ್ನ ಇಂಡಕ್ಟಿವ್ ರಿಯಾಕ್ಟನ್ಸ್ ಫಾರ್ಮುಲಾ ಏನದ ಎಕ್ಸ್ ಎಲ್ ಇಸ್ ಈಕ್ವಲ್ ಟು 2π ಎಫ್ ಇಂಟು ಎಲ್ ಓಕೆ 2 ಆ್ಯಸ್ ಇಟ್ ಈಸ್ 2 ಬರೆದ್ರಿ ಪೈ ಅಂದರೆ 3.14 ಓಕೆ ಎಫ್ ದಟ್ ಈಸ್ ಫ್ರೀಕ್ವೆನ್ಸಿ 50 ಹರ್ಡ್ಸ್ ಎಲ್ ವ್ಯಾಲ್ಯೂ ಗೊತ್ತು ನಿಮಗೆ ದಟ್ ಈಸ್ 100 ಏನದ ಎಲ್ ಇಸ್ ಈಕ್ವಲ್ ಟು 100 ಮೈಕ್ರೋ ಹೆನ್ರಿ ಅದ ಮೈಕ್ರೋ ಅಂದರೆ 10⁻³ ಓಕೆ ಮಲ್ಟಿಪ್ಲೈ ಮಾಡೋಣ 2 ಇಂಟು 3.14 ಇಂಟು 50 ಇಂಟು 100 ಮಲ್ಟಿಪ್ಲೈ ಮಾಡಿರಿ ಓಕೆ 10⁻³ ಅಂದರೆ ಡಿವೈಡೆಡ್ ಬೈ 1000 ಮಾಡಿರಿ ವಿಲ್ ಗೆಟ್ ಎಕ್ಸ್ ಎಲ್ ದಟ್ ಈಸ್ ದ ಇಂಡಕ್ಟಿವ್ ರಿಯಾಕ್ಟನ್ಸ್ ಈಸ್ 31.4 ಓಮ್ ಆ್ಯಂಡ್ ಅದೇ ರೀತಿ ಕೆಪಾಸಿಟಿವ್ ರಿಯಾಕ್ಟನ್ಸ್ ಫಾರ್ಮುಲಾ ಗೊತ್ತು ನಿಮಗೆ ಎಕ್ಸ್ ಸಿ ಈಸ್ ಈಕ್ವಲ್ಸ್ ಟು 1 ಡಿವೈಡೆಡ್ ಬೈ 2π ಎಫ್ ಇಂಟು ಸಿ ಓಕೆ ಸಬ್ಸ್ಟಿಟ್ಯೂಟ್ ಮಾಡೋಣ ವ್ಯಾಲ್ಯೂವನ್ನು ಹಿಯರ್ 1 ಡಿವೈಡೆಡ್ ಬೈ 2 ಇದ್ದಲ್ಲಿ 2 ಆ್ಯಸ್ ಇಟ್ ಈಸ್ ಬರೆದಿರಿ ಓಕೆ ಪೈ ಅಂದರೆ 3.14 ಆ್ಯಂಡ್ ಎಫ್ ಅಂದರೆ ಫ್ರೀಕ್ವೆನ್ಸಿ ದಟ್ ಈಸ್ 50 ಹರ್ಡ್ಸ್ ಅದ ಆ್ಯಂಡ್ ಸಿ ಕೆಪಾಸಿಟನ್ಸ್ ಆಫ್ ದ ಕೆಪಾಸಿಟರ್ ಇನ್ ದಿಸ್ ಸರ್ಕ್ಯೂಟ್ಸ್ ದಟ್ ಈಸ್ ಗಿವನ್ ದಟ್ ಈಸ್ 30 ಮೈಕ್ರೋ ಫೆರೆಡ್ ದಟ್ ಈಸ್ 30 ಇಂಟು 10⁻⁶ ಓಕೆ ಅದನ್ನೇ ಬರಿತಾ ಇದ್ದೀವಿ ಸಿ ಇದ್ದಲ್ಲಿ ಏನು ಬರಿತಾ ಇದ್ದೀರಿ ದಟ್ ಈಸ್ 30 ಇಂಟು 10⁻⁶ ಈ 10⁻⁶ ಮೇಲ್ ತಗೋರಿ ಏನಾಗುತ್ತೆ 10⁻+6 ಆಯಿತು ದಿಸ್ 2 ಇಂಟು 3.14 ಇಂಟು 50 ಇಂಟು 30 ಮಾಡಿರಿ ಯು ವಿಲ್ ಗೆಟ್ 9420 ಬರುತ್ತೆ ಓಕೆ ಆ್ಯಂಡ್ 10⁻⁻6 ಅನ್ನು ನಾನು ಹೇಗೆ ಬರಿತೀನಿ ಐ ಕ್ಯಾನ್ ರೈಟ್ 1 ಬರೋದು ಅದ್ರ ಮುಂದೆ 6 0 ಕೊಡ್ರಿ
ಓಕೆ ಡಿವೈಡೆಡ್ ಬೈ 9420. ಓಕೆ ಇದನ್ನು 10⁶ ಡಿವೈಡ್ ಬೈ 9420 ಡಿವೈಡ್ ಮಾಡಿರಿ ಕ್ಯಾಲ್ಕುಲೇಟರ್ ತೊಗೊಂಡು ಯು ವಿಲ್ ಗೆಟ್ 106.2 ಓಮ್ ಬರುತ್ತೆ. ಆ್ಯಂಡ್ ಸಿ ದ ಕೆಪಾಸಿಟಿವ್ ರಿಯಾಕ್ಟನ್ಸ್ ಏನಾಗಿದೆ ಗ್ರೇಟರ್ ದೆನ್ ದ ಇಂಡಕ್ಟಿವ್ ರಿಯಾಕ್ಟನ್ಸ್ ಆಗಿದೆ. ಹಾಗಾಗಿ ಇಲ್ಲಿ ಕರೆಂಟ್ ಲೀಡ್ಸ್ ಅ ವೋಲ್ಟೇಜ್. ಕರೆಂಟ್ ಏನಾಗ್ತಾ ಇದೆ ಲೀಡ್ಸ್ ಇದು. ಓಕೆ ಕರೆಂಟ್ ಏನಾಗ್ತಾ ಇದೆ ಲೀಡ್ ಆಗ್ತಾ ಇದೆ ಬೈ ವೋಲ್ಟೇಜ್. ಓಕೆ ಆ್ಯಂಡ್ ನೆಕ್ಸ್ಟ್ ವಾಟ್ ಆ್ಯಂಗಲ್, ಯಾವ ಆ್ಯಂಗಲಿಂದ ಲೀಡ್ ಆಗುತ್ತೆ ನಿಮಗೆ ಗೊತ್ತು ಫಾರ್ಮುಲಾ tan of phi is equal to you can write XC minus XL divided by R ಅಂತ ಬರೀತೀನಿ. ಓಕೆ XC ವ್ಯಾಲ್ಯೂ ಗೊತ್ತು ದಟ್ ಈಸ್ 106.2 ಅದ. ಆ್ಯಂಡ್ XL ವ್ಯಾಲ್ಯೂ ಕೂಡ ಗೊತ್ತು. XL ವ್ಯಾಲ್ಯೂ ಎಷ್ಟದ 31.4 ಅದ. ಆ್ಯಂಡ್ ಹಿಯರ್ ಇಟ್ ಇಸ್ ದ XL ವ್ಯಾಲ್ಯೂ ಬರೆದ್ರಿ 31.4 ಆ್ಯಂಡ್ ಡಿವೈಡೆಡ್ ಬೈ R ವ್ಯಾಲ್ಯೂ ಗೊತ್ತು. R ಎಷ್ಟದ R ಅದ 200 ಓಮ್ ಅಂತ ಹೇಳಿ. ಓಕೆ R ಏನು ಬರೆದ್ರಿ ದಟ್ ಈಸ್ 200 ಓಮ್. ಆ್ಯಂಡ್ ಆನ್ ಸಿಂಪ್ಲಿಫಿಕೇಶನ್ ನೀವು ಸಬ್ಸ್ಟ್ರಾಕ್ಟ್ ಮಾಡಿರಿ ಇದನ್ನು 74.8 ಬಂತು ಡಿವೈಡೆಡ್ ಬೈ 200. ಓಕೆ ಇದನ್ನು ಸಿಂಪ್ಲಿಫೈ ಮಾಡಿರಿ ಕ್ಯಾಲ್ಕುಲೇಟರ್ ತೊಗೊಂಡು 74.8 ಡಿವೈಡ್ ಬೈ 200 ಮಾಡಿರಿ ವಿಲ್ ಗೆಟ್ 0.3740 ಆ್ಯಂಡ್ tan of phi is equals to 0.3740 ಬಂತು ನಮಗೆ. ಬೇಕಾಗಿರೋದು phi. ವಾಟ್ ಇಸ್ ದಟ್ phi? ದಟ್ ಇಸ್ ದ ಆ್ಯಂಗಲ್ ಬಿಟ್ವೀನ್ ಕರೆಂಟ್ ಆ್ಯಂಡ್ ವೋಲ್ಟೇಜ್ ಆ್ಯಂಡ್ ದಟ್ phi is equal to you can represent ಏನು ಬರಿಬೋದು tan inverse of 0.3740 ಅಂತ ನಾನು ಬರಿಬೋದು. ಓಕೆ ಈಗ ಇದು tan inverse of 0.3740 ವ್ಯಾಲ್ಯೂ ಎಷ್ಟಾಗುತ್ತೆ ರೀ ಅದಕ್ಕೆ ನ್ಯಾಚುರಲ್ ಟ್ಯಾಂಜೆಂಟ್ ಅಂತ ಇರುತ್ತೆ. ಆ ನ್ಯಾಚುರಲ್ ಟ್ಯಾಂಜೆಂಟಲ್ಲಿ ನೀವು ಏನು ಹುಡುಕಬೇಕು 0.3740 ಹುಡುಕಬೇಕು. ಓಕೆ ಇಲ್ಲಿ 0.00 ಅದ 0.0175 ಅದ 0.0105 ಅದ. ಓಕೆ ಆ್ಯಂಡ್ ಹೀಗೆ ನೋಡ್ತಾ ಹೋದರೆ 0.2679 ಅದ ಆ್ಯಂಡ್ 0.3640 ಬಟ್ ವಿ ವಾಂಟ್ 0.3740 ಬೇಕು. ಅದರ ನಿಯರ್ ವ್ಯಾಲ್ಯೂ ನೋಡ್ರಿ ಇಲ್ಲೇ ದಿಸ್ ಇಸ್ ವಾಟ್ ಇಲ್ಲೇ ಪಾಯಿಂಟ್ ಅಂದರೆ 0 ಅದಂತ ಅರ್ಥ. ಓಕೆ 0.3739 ಅದ. ಓಕೆ 0.3739 ಈಸ್ ವೆರಿ ಕ್ಲೋಸ್ ಟು ಎಷ್ಟು 0.3740. ಓಕೆ ಇದು ಆ್ಯಡ್ ಮಾಡಿದರೂ ಹೆಚ್ಚಾಗುತ್ತೆ ಮತ್ತೆ. ಹಾಗಾಗಿ ಇದರ ಕರೆಸ್ಪಾಂಡಿಂಗ್ ಆ್ಯಂಗಲು ಮತ್ತು ಇದರ ಕರೆಸ್ಪಾಂಡಿಂಗ್ ಮಿನಿಟ್ ನೋಡ್ಕೋರಿ ಎಷ್ಟದ ಕರೆಸ್ಪಾಂಡಿಂಗ್ ಆ್ಯಂಗಲ್ 20 ಡಿಗ್ರಿ. ಎಷ್ಟದ 20 ಡಿಗ್ರಿ. ನಾವು 20 ಡಿಗ್ರಿ 30 ಮಿನಿಟ್ಸ್. ಓಕೆ ಆ್ಯಂಗಲ್ ಎಷ್ಟದ ಇಲ್ಲೇ 30 ಮಿನಿಟ್ಸ್ ಅದ. ಹಾಗಾಗಿ ನಾವೇನು ತೊಗೊಳ್ತಾ ಇದ್ದೀವಿ ದಟ್ phi is equal to 20 ಡಿಗ್ರಿ 30 ಮಿನಿಟ್ಸ್ ಅಂತ ಹೇಳಿ. ಹಿಯರ್ ಕರೆಂಟ್ ಲೀಡ್ಸ್ ದ ವೋಲ್ಟೇಜ್ ಬೈ ವಾಟ್ ಆ್ಯಂಗಲ್ 20 ಡಿಗ್ರಿ 30 ಮಿನಿಟ್ಸ್. ಇಲ್ಲಿ ಏನಂತ ಹೇಳ್ತಾ ಇದ್ದೀವಿ ಕರೆಂಟ್ ಏನಾಗ್ತಾ ಇದೆ ಲೀಡ್ ಅದ ಬೈ ವಾಟ್ ಆ್ಯಂಗಲ್ ಬೈ ಆ್ಯಂಗಲ್ 20 ಡಿಗ್ರಿ 30 ಮಿನಿಟ್ಸ್ ಅಂತ ಹೇಳಿ.